ನಿಮಗೆ ಇವಾಗ ಒಂದು ಕತೆ ಹೇಳ್ತೀನಿ. ಯಾವುದೋ ಒಂದು ಊರು, ಯಾರಿಗೂ ಕಾಣಕ್ತಿರೋದಿಲ್ಲ, 100 ಜನ ಊರಲ್ಲಿರ್ತಾರೆ. ಈ ಕತೆ ಹೇಳಾದ್ಮೇಲೆ ಫುಲ್ಲು ನಿಮ್ಮ ಬ್ರೈನ್ ಯೋಚನೆ ಮಾಡೋಕ್ಕೆ ಶುರು ಆಯ್ತದೆ. ಊರಲ್ಲಿ 100 ಜನ ಏನು ಮಾಡ್ತಾ ಇರ್ತಾರೆ, ಒಂದು 20 ಜನ ಬೆಳೆಗಳು ಬೆಳೀತಾ ಇರ್ತಾರೆ. ಒಂದಷ್ಟು ಗದ್ದೆಯಲ್ಲಿ ಭತ್ತ ಬೆಳೆದಿರ್ತಾರೆ, ಇನ್ನೊಂದಷ್ಟು ಇದ್ರಲ್ಲಿ ಟೊಮೊಟೊ ಬೆಳೀತಾರೆ, ಇನ್ನೊಂದಷ್ಟು ಇದ್ರಲ್ಲಿ ಬೀನ್ಸು, ಇನ್ನೊಂದಷ್ಟರಲ್ಲಿ ಮಾವಿನ ಹಣ್ಣು ಬೆಳೀತಾ ಇರ್ತಾರೆ. ಇನ್ನು 5 ಜನ ಏನು ಮಾಡ್ತಾರೆ, ಬರೀ ಮನೆಗಳು ಕಟ್ತಾ ಇರ್ತಾರೆ ಊರಲ್ಲಿ. ಅದು ಯಾವ ಥರ ಇದು ಮಾಡ್ತಾ ಇರ್ತಾರೆ, ಯಾರೋ ಒಬ್ಬ ಬಟ್ಟೆಗಳು ಹೊಲಿತಾ ಇರ್ತಾನೆ, ಇನ್ನಿಬ್ಬರು ಮಡಕೆಗಳು ಮಾಡ್ತಾ ಇರ್ತಾರೆ, ಆಮೇಲೆ ಇನ್ನೊಬ್ಬ ಚಪ್ಪಲಿ ಹೊಲಿತಾ ಇರ್ತಾನೆ, ಇನ್ನೊಬ್ಬ ಪ್ರಾಣಿಗಳು ಬೇಟೆ ಆಡಿದ್ದು ಪ್ರಾಣಿಗಳದ್ದು ಚರ್ಮ ಇದು ಮಾಡ್ತಾ ಇರ್ತಾನೆ, ಆಮೇಲೆ ಇನ್ನೊಬ್ಬ ನೂಲು ತಯಾರಿಸ್ತಾ ಇರ್ತಾನೆ ಗಿಡದಿಂದ ಕಿತ್ಕೊಬಂದ್ಬಿಟ್ಟು. ಒಂದು 5 ಜನ ಮರ ಕಿತ್ಕೊಬರೋದು, ಮರ ಕಟ್ ಮಾಡ್ಕೊಬರೋದು, ಮತ್ತು ಇನ್ನೊಂದಿಬ್ಬರು ಪ್ರಾಣಿಗಳನ್ನ ಬೇಟೆ ಆಡೋದು ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಆಯ್ತಾ ಇರ್ತದೆ. ಅಷ್ಟು ಜನನು ಹೆಂಗಿರ್ತಾರೆ ಒಟ್ಟಿಗೆ ಅಂದ್ರೆ, ಇವನಿಗೆ ಭತ್ತ ಬೆಳೆದಿರ್ತಾನೆ ಅಂದರೆ ಅಷ್ಟು ಭತ್ತನ 100 ಜನಕ್ಕೂ ಕೊಡೋದು ಮಾಡಿರ್ತಾನೆ. ಇವನಿಗೆ ಟೊಮೊಟೊ ಬೆಳೀತಾ ಇರೋದು 100 ಜನಕ್ಕೂ ಭಾಗ ಹೊಡೆದಿರ್ತಾರೆ ಅಷ್ಟು ಟೊಮೊಟೊನೂ. ಇನ್ನು ಮಡಿಕೆ ಮಾಡ್ತಾನೆ ಅಂದ್ರೆ ದಿನಕ್ಕೆ 5 ಮಡಿಕೆ ಮಾಡ್ತಾನೆ ಅಂದ್ರೆ ಆ 100 ದಿನದಲ್ಲಿ ಅವ್ನು 500 ಮಡಿಕೆ ಮಾಡಿರ್ತಾನೆ. 100 ದಿನದಲ್ಲಿ ಎಲ್ಲರಿಗೂ 100 ಜನಕ್ಕೂ 5 ಮಡಿಕೆ ಕೊಡೋದು ಮಾಡ್ತಾನೆ. ಅದೇ ಥರ ಇವನು ಚಪ್ಪಲಿ ಹೊಲಿತಾ ಇರೋವನು ದಿನ ಒಂದೊಂದು ಚಪ್ಪಲಿ ಹೊಲಿತಾ ಇದ್ದ ಒಂದೊಂದು ಜೊತೆ ಅಂದ್ರೆ ಒಂದೊಂದು ಚಪ್ಪಲಿ ಹೊಲಿತಾ ಇದ್ದ ಅಂದರೆ 100 ದಿನಕ್ಕೆ 100 ಜನಕ್ಕೂ ಕೊಡೋದು ಮಾಡ್ತಾನೆ. ಅದೇ ಥರ ಇವನು ಯಾರೋ ಚರ್ಮ ಸುಲಿತಾ ಇರ್ತಾನೆ, ಎಷ್ಟಾಯ್ತದೋ ಅಷ್ಟು ಚರ್ಮ ಸುಲಿತಾ ಇರ್ತಾನೆ, ಆ ಚರ್ಮ ತಗೊಂಡು ಇವನು ಚಪ್ಪಲಿ ಹೊಲಿತಾ ಇರ್ತಾನೆ. ಇನ್ನೊಬ್ಬ ಕಾಡಲ್ಲಿ ಹೋಗಿ ಮರದಿಂದ ಇದು ದಾರ ತರ್ತಾ ಇರ್ತಾನೆ, ಇನ್ನಿಬ್ಬರು ಪ್ರಾಣಿಗಳು ಬೇಟೆ ಹೊಡಿತಾ ಇರ್ತಾರೆ, ಆಮೇಲೆ ನೂಲು ತಯಾರಿಸ್ತಾ ಇರ್ತಾರೆ, ನೂಲಿನ ಇಬ್ಬರು ಅದೇ ಥರ ಒಬ್ಬ ಇದನ್ನು ಮಾಡ್ತಾ ಇರ್ತಾನೆ, ಏನೋ ನೂಲಿಂದ ಬಟ್ಟೆ ತಯಾರಿಸ್ತಾ ಇರ್ತಾನೆ. ಇನ್ನಿಬ್ಬರೇನೋ ಇದು ಮಾಡ್ತಾ ಇರ್ತಾರೆ, ಏನೋ ಅಲ್ಲಿ ಅಕ್ಕಿ ಬೆಳೆದಿರ್ತಾರಲ್ಲ ಭತ್ತ, ಅದರಿಂದ ಅಕ್ಕಿ ಮಾಡ್ತಾ ಇರ್ತಾರೆ. ಇಷ್ಟು ಜನನು ಒಟ್ಟಿಗೆ ಇದ್ದಾಗ ಹೆಂಗಾಯ್ತದೆ, ಇದ್ರ ನಿಜವಾದ ಸ್ಟೋರಿ ಹೆಂಗೆ ಕನ್ವರ್ಟ್ ಆಯ್ತದ ಅದು ಫುಲ್ ಹೇಳ್ತೀನಿ. ಏನೇನಾಯ್ತಾಯಿತು, ಎಲ್ಲ ಚೆನ್ನಾಗಿದ್ರು, ಅವ್ನು ಬೆಳೆದಿದ್ದು ಅಷ್ಟು ಜನಕ್ಕೂ ಅಕ್ಕಿನೂ ಸಿಗ್ತಾಯಿತ್ತು. ಇವ್ರು 5 ಜನ ಮತ್ತೆ ಮನೆಗಳು ಕಟ್ತಾಯಿದ್ರು, ಅಷ್ಟು ಜನಕ್ಕೂ ಮನೆಯೂ ಆಗಿತ್ತು. ಅದೇ ಥರ ಇವನು ಬಟ್ಟೆ ಹೊಲಿಯೋದು ಅಷ್ಟು ಜನಕ್ಕೂ ಬಟ್ಟೆನೂ ಆಗಿತ್ತು, ಇವನು ಮಡಕೆ ಮಾಡೋದು ಅಷ್ಟು ಜನಕ್ಕೂ ಮಡಕೆ ಆಗಿತ್ತು, ಇವನು ಚಪ್ಪಲಿ ಹೊಲಿಯೋದು ಅಷ್ಟು ಜನಕ್ಕೂ ಚಪ್ಪಲಿ ಆಯ್ತಿತ್ತು. ಇವರೆಲ್ಲ ಅಷ್ಟು ಮಾಡುವಾಗ ಕಾಂಬಿನೇಷನಲ್ಲಿ ಇರ್ತಾರೆ. ಅವಾಗ ಮಕ್ಕಳಾದಾಗ ಏನಾಯ್ತದೆ, ಶುರು ಆಯ್ತದೆ. ಈ 20 ಜನ ಇರೋದು 3-4 ಜನ ನೆಕ್ಸ್ಟ್ ಮಕ್ಕಳಾದಾಗ 100 ಜನ ಇರೋಂಥದ್ದು ಏನಾಯ್ತದೆ, ಊರಿಂದು 200 ಜನ ಆಗೋಯ್ತಾರೆ ಆ ಊರಲ್ಲಿ ಜನಗಳು ಟೋಟಲ್ ಆಗಿ. 200 ಜನ ಆದಾಗ ಇವಾಗ ಏನಾಯ್ತದೆ, ಊರಲ್ಲಿ 200 ಜನ ಆದಾಗ ಇವಾಗೇನಾದರೂ 100 ಜನ ಇನ್ನೇನು ಮಾಡ್ತಾರೆ, ಅಷ್ಟು ಬೆಳೆನ ಇಷ್ಟು ಗದ್ದೆಯಲ್ಲಿ ಬೆಳೆಯೋದು ಇನ್ನೂ ಜಾಸ್ತಿ ಗದ್ದೆಯಲ್ಲಿ ಬೆಳೆಯೋಕ್ಕೆ ಶುರು ಮಾಡ್ತಾರೆ ಅವರು. ಅದ್ರ 2ರಷ್ಟು ಗದ್ದೆಯಲ್ಲಿ ಬೆಳೆಯೋಕ್ಕೆ ಶುರು ಮಾಡ್ತಾರೆ. 2ರಷ್ಟು ಬೆಳೆಯೋಕ್ಕೆ ಶುರು ಮಾಡಿ ಊರನ್ನ ಇನ್ನೂ ಅಗಲ ಮಾಡ್ಕೋತಾರೆ ಅವರು. ಈ ಕಾಡನ್ನ ಒಂಚೂರು ಇದು ಮಾಡಿಬಿಟ್ಟು ಊರನ್ನ ಅಗಲ ಮಾಡ್ಕೋತಾರೆ. 2ರಷ್ಟು ಬೆಳೆಯೋಕ್ಕೆ ಶುರು ಆಗಿರೋದ್ರಿಂದ 20 ಜನ 40 ಜನ ಏನು ಬೇಕಾಗೋದಿಲ್ಲ, ಒಂದು 30 ಜನ ಮಾಡ್ತಾರೆ ಅದನ್ನು ಒಟ್ಟಿಗೆ. ಒಬ್ಬೊಬ್ರು ಒಂದೊಂದು ಕೆಲ್ಸದ ಥರ ಡಬಲ್ ಇದರಲ್ಲಿ. ಅದೇ ಥರ ಒಬ್ಬ ಚಪ್ಪಲಿ ಹೊಲಿಯೋದು ಏನು ಮಾಡ್ತಾನೆ, ಇಬ್ಬರು ಚಪ್ಪಲಿ ಹೊಲಿಯೋದು ಮಾಡ್ತಾರೆ ಒಬ್ಬನ ಬದಲು. ಇಬ್ಬರು ಹೊಲಿಯುವಾಗ ಎಷ್ಟು ಹೊಲಿತಾರೆ, ಅವನು ಒಬ್ಬ ಇದ್ದಾಗ ಎಷ್ಟು ಹೊಲಿತಿದ್ದ, ದಿನ ಒಂದೊಂದು ಹೊಲಿತಿದ್ದ. ಇಬ್ಬರು ಸೇರಿದಾಗ ದಿನಕ್ಕೆ 2 ಹೊಲಿಯೋದಿಲ್ಲ, 3 ಹೊಲಿಯೋಕ್ಕೆ ಶುರು ಮಾಡ್ತಾರೆ. 3 ಹೊಲಿಯೋಕ್ಕೆ ಶುರು ಮಾಡಿದಾಗ 100 ದಿನದಲ್ಲಿ 200 ಚಪ್ಪಲಿ ಆಗೋದು 300 ಚಪ್ಪಲಿ ಆಗೋಕ್ಕೆ ಶುರು ಆಯ್ತದೆ ಅದು. ಅದೇ ಥರ ಮಡಿಕೆ ಮಾರೋದು ದಿನಕ್ಕೆ 5 ಮಡಿಕೆ ಮಾಡ್ತಿದ್ದವರು ಇಬ್ಬರು, ಇನ್ನೂ ಇಬ್ಬರು ಒಟ್ಟಿಗೆ ಸೇರಿಬಿಟ್ಟು 4 ಜನ ಆದಾಗ 10 ಕಾಂಬಿನೇಷನ್ ಆದಾಗ ಸ್ಪೀಡ್ ಆಯ್ತದೆ. ಅದೆಷ್ಟು ಮಾಡೋಕ್ಕೆ ಶುರು ಮಾಡ್ತಾರೆ, 15 ಮಡಿಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದೇ ಥರ ಬಟ್ಟೆನೂ ಒಂದೊಂದು ಹೊಲಿತಾ ಇದ್ದವನು ಇಬ್ಬರು ಸೇರಿಬಿಟ್ಟು 3 ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡ್ತಾರೆ. ಮನೆಗಳು 5 ಜನ ಸೇರಿದವರು 10 ಜನ ಅದನ್ನು ಕಟ್ಟೋಕ್ಕೆ ಶುರು ಮಾಡಿದಾಗ ಏನು ಮಾಡ್ತಾರೆ, ದೊಡ್ಡ ಮನೆಗಳು ಕಟ್ಟೋಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಆಯ್ತಾ ಇರ್ತದೆ. ಅವಾಗೇನಾಯ್ತದೆ, ಅಷ್ಟು ಜನಕ್ಕೂ ಎಷ್ಟು ಸಿಗಬೇಕಿತ್ತು ಅದಕ್ಕಿಂತ ಜಾಸ್ತಿ ಚಪ್ಪಲಿಗಳು ಸಿಗ್ತದೆ. ಮೊದಲು 100 ದಿನಕ್ಕೆ ಒಂದೊಂದು ಜೊತೆ ಸಿಗ್ತಿತ್ತು, ಇವಾಗ 1.5 ಜೊತೆ, ಅರ್ಧದಷ್ಟು ಜನಕ್ಕೆ ಎಕ್ಸ್ಟ್ರಾ 2 ಜೊತೆ ಸಿಗ್ತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸತಿ ಬಂದಾಗ ಅವ್ರಿಗೂ 2 ಜೊತೆ ಸಿಗೋದಾಯ್ತದೆ. ಬಟ್ಟೆಗಳು ಅವ್ನು ದಿನ ಒಂದೊಂದು ಹೊಲಿಯೋದ್ರಿಂದ 100 ದಿನಕ್ಕೆ ಒಂದೊಂದು ಸಿಗ್ತಾ ಇದ್ದಿದ್ದು ಬಟ್ಟೆ ಈಗ 100 ದಿನದಲ್ಲಿ 300 ಹೊಲಿತಾರೆ. 70 ದಿನಕ್ಕೆ ಒಂದೊಂದಾಗಿ ವರ್ಷಕ್ಕೆ ಅವಾಗ 2 ಬಟ್ಟೆ ಸಿಗ್ತಿದ್ದಿದ್ದು ಇವಾಗ 3-4 ಬಟ್ಟೆ ಸಿಗೋಕ್ಕೆ ಶುರು ಆಯ್ತದೆ ಅವ್ರಿಗೆ. ಅದೇ ಥರ ಬೆಳೆಯೋದೆಲ್ಲ ಬೆಳೀತಾರೆ, ಅದೇನು ಜಾಸ್ತಿ ಇದಾಗೋದಿಲ್ಲ. ಇವ್ರಿಗೆ ಎಷ್ಟು ಬೇಕೋ ಡಬಲ್ ಇದ್ದಾಗ 2ರಷ್ಟು ಜನಸಂಖ್ಯೆ ಅಂದರೆ 2ರಷ್ಟು ಜಾಗದಲ್ಲಿ ಎಲ್ಲ ಬೆಳೆನೂ ಬೆಳೆಯೋದು ಮಾಡ್ಕೋತಾರೆ. ಇದೆಲ್ಲ ಕಾಂಬಿನೇಷನಲ್ಲಿ ನಡೀತಾ ಇರ್ತದೆ. ಹಿಂಗೆ ನಡೀತಾ ಜಾಸ್ತಿ ಆದಾಗ ಏನಾಯ್ತದೆ, ಅವ್ರು ಅಷ್ಟು ಮನೆಗಳು ಕಟ್ಬಿಟ್ಟು ಮುಗಿಸ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ದೊಡ್ಡ ಮನೆಗಳು ಕಟ್ಟೋಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗೂ ದೊಡ್ಡ ಮನೆ ಕಟ್ಟೋಕ್ಕೆ ಶುರು ಮಾಡ್ತಾರೆ. ಅದು ಜಾಸ್ತಿ ಇದಾಯ್ತದೆ. ಬೆಳೆ ಬೆಳೆಯೋದು ನೆಕ್ಸ್ಟ್ ಒಂದು 50 ಜನ ಎಕ್ಸ್ಟ್ರಾ ಮಿಕ್ಕಿದವರು ಬೇರೆ ಇನ್ನೂ ಹೊಸದೇನೋ
ಏನೇನಾದರೂ ಮಾಡಕ್ಕೆ ಹೋಗ್ತಾರೆ. ಬೇರೆ ಊರಿಂದ ಹೋಗಿ ಇನ್ನೊಬ್ಬ ಒಳ್ಳೊಳ್ಳೆ ಕಲರ್ಗಳು ಕಲ್ತಂದ್ಬಿಟ್ಟು ಡಿಸೈನ್ ಆಗಿದ್ದನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಬಟ್ಟೆ ಹೊಲಿಯೋದನ್ನ ಬೇರೆ ಬೇರೆ ಬಣ್ಣದಲ್ಲಿ ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡ್ತಾನೆ ಕಾಡಲ್ಲಿ. ಅದೇ ಥರ ಇಷ್ಟೆಲ್ಲ ಶುರು ಮಾಡ್ತಾನೆ. ಇಷ್ಟೆಲ್ಲ ಚೆನ್ನಾಗಿ ನಡೀತಾ ಎಲ್ಲ ಇನ್ನೂ ಜಾಸ್ತಿ ಚೆನ್ನಾಗಾಯ್ತಾ ಇರುವಾಗ ಏನಾಯ್ತದ, ಯಾರೋ ಒಬ್ಬ ಇದನ್ನು ಊರನ್ನ ಹೊಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಒಬ್ಬ 200 ಜನ ಇರೋ ಊರನ್ನ ಒಬ್ಬ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಹೆಂಗೆ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ, ಫಸ್ಟು ಗಲಾಟೆ ಹತ್ತಿಸ್ತಾನೆ. ಯಾವ ಥರ ಡಿವೈಡ್ ಮಾಡ್ತಾನೆ ಇವ್ರನ್ನ, ಇವ್ನು ಚರ್ಮ ಸುಲಿಯೋವನು, ಇವ್ರು ಎಲ್ಲರಿಗಿಂತ ಕಡಿಮೆ, ಇವ್ರನ್ನ ಮುಟ್ಟಿಸ್ಬೇಡ ಅಂತಾನೆ ಚರ್ಮ ಸುಲಿಯೋವನ್ನ. ಚಪ್ಪಲಿ ಅವನಿಗಿಂತ ಕಡಿಮೆ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಮಡ್ಕಲ್ಲಿ ಮಣ್ಣಲ್ಲಿ ಇದು ಮಾಡೋದು ನೀನು ಕಡಿಮೆ ಅನ್ನೋಕ್ಕೆ ಶುರು ಮಾಡ್ತಾನೆ. ಹಿಂಗೆ ಡಿವೈಡ್ ಮಾಡ್ತಾ ಎಲ್ಲರನ್ನೂ ಮತ್ತೆ ಸುಮಾರು ಡಿವೈಡ್ಗಳು ಮಾಡ್ತಾನೆ ಅವರೆಲ್ಲರನ್ನೂ. ಆಮೇಲೆ ಎಲ್ಲೋ ಕೆಲವರು 5 ಜನ ಅದೆಲ್ಲ ಏನೇನಾಯಿತು ಅಂತ ಲೆಕ್ಕ ಹಾಕೋರನ್ನ ಅವ್ರು ಜಾಸ್ತಿ ಇವ್ರು ಕಡಿಮೆ ಅನ್ನಂಗೆ ಮಾಡ್ತಾನೆ. ಆಮೇಲೆ ಅದೇ ಥರ ಕಡಿಮೆ ಜಾಸ್ತಿ ಅಂತ ಮಾಡಿದಾಗ ಏನಾಯ್ತದೆ, ಗಲಾಟೆ ಹತ್ಕೊತದ ಅವರು. ಇವರಿಷ್ಟು ಜನ ಸೇರಿಬಿಟ್ಟು ಈ ಚಪ್ಪಲಿ ಹೊಲಿಯೋನಿರ್ತಾನಲ್ಲ ಅವ್ರನ್ನ ಹೊಡೆದ್ಬಿಡ್ತಾನೆ ಅಂದ್ಕೊಳ್ಳೋದ. ಇಲ್ಲಿ ಹೊಡೆದಾಗ ಏನಾಯ್ತದೆ, ಚಪ್ಪಲಿನೇ ಇಲ್ದಂಗೆ ಆಯ್ತದೆ. ಅವ್ರು ಹಳೇ ಚಪ್ಪಲಿನ ಉಪಯೋಗ್ಸೋಕೆ ಶುರು ಮಾಡ್ತಾರೆ. ಗಲಾಟೆಯಲ್ಲಿ ಏನಾಯ್ತದೆ, ಇವನು ಮಡಕೆ ಮಾಡೋವನು ನನಗೆ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಹೊಡೆದಾಕ್ಬಿಡ್ತಾನೆ ಮಡಕೆನ. ಹೊಡೆದಾಕ್ದಾಗ ಏನಾಯ್ತದೆ, ಅವ್ರು ಅಷ್ಟು ಜನಕ್ಕೂ ಕಡಿಮೆ ಮಡಕೆಗಳಾಗೋಕ್ಕೆ ಶುರು ಆಯ್ತದೆ. ಹೊಡೆದಾಡ್ಕೊಂಡು ಇವ್ರು ಅಷ್ಟು ದಿನದಿಂದ ಕಟ್ಟಿರೋ ಮನೆಗಳೇನಾಯ್ತದೆ, ಇವನ್ನೊಂದಷ್ಟು ಮನೆ ಹೊಡೆದಾಕ್ತಾರೆ, ಅವರೊಂದಷ್ಟು ಮನೆ ಹೊಡೆದಾಕ್ತಾರೆ. ಹೊಡ್ಕೊಂಡು ಎಲ್ಲೋ ಕೆಲವು ಮಾತ್ರ ಉಳ್ಕೋತವೆ, ಮನೆನೇ ಇಲ್ದಂಗೆ ಆಗೋಯ್ತಾರೆ. ಆಮೇಲೆ ಇದು ಬೆಳೀತಾ ಇದ್ದವ್ರು ಏನು ಮಾಡ್ತಾರೆ, ಅವ್ರಿಗೆ ಗಲಾಟೆ ಆಯ್ತದೆ. ನಿನಗೆ ಎಲ್ಲರಿಗೂ ಸಮವಾಗಿ ಕೊಡಿಬೇಕು, ನಾನು ಜಾಸ್ತಿ ಮಾಡಬೇಕಿತ್ತು, ನಾನು ಮಾವಿನ ಹಣ್ಣು ಚೆನ್ನಾಗಿ ಬೆಳೆದಿದ್ದೀನಿ, ನೀನು ಇದನ್ನು ಬೆಳೆಯೋಂಗಿಲ್ಲ ಅಂತ ಹೊಡೆದು ಸುಟ್ಟು ಹಾಕ್ಬಿಡ್ತಾನೆ. ಅವ್ನು ಸುಟ್ಟಾಕ್ತಾನೆ, ಇವನು ಸುಟ್ಟಾಕ್ತಾನೆ. ಒಂದೇ ಸತಿ ಬರಗಾಲ ಬರೋಕ್ಕೆ ಶುರು ಆಯ್ತದೆ. ಇದೆಲ್ಲ ಆಗೋಕ್ಕೆ ಶುರು ಆದಾಗ ಇವನೇನಾಯ್ತದೆ, ಬಟ್ಟೆ ಹೊಲಿತಾ ಇರೋವನು, ಅವನಿಗೂ ಇದ್ರಲ್ಲಿ ಕಡಿಮೆ ಸಿಗೋಕ್ಕಾಯ್ತದೆ, ಊಟನೂ ಸಿಗೋದಿಲ್ಲ, ಶಕ್ತಿ ಇಲ್ದಾನೆ ಅವನು ಇದು ಕಡಿಮೆ ಹೊಲಿಯೋಕ್ಕೆ ಶುರು ಮಾಡ್ತಾನೆ. ಒಂದೇ ಸತಿ ಅಷ್ಟು ಇದು ಚೈನ್ ಆಗಿ ಇವೆಂಟಲ್ಲಿ ಹೊಡೆದೋಯ್ತದೆ ಅದು. ಇದನ್ನು ರಿಯಲ್ ಲೈಫಿಗೆ ಬೇಕಾದರೆ ಕಂಪೇರ್ ಮಾಡಿ, ಯಾವ ಥರ ಒಬ್ಬ 200 ಜನನ್ನ ಹೆಂಗೆ ಹೊಡೆದು ಹಿಂಗೆ ಛಿದ್ರ ಮಾಡ್ತಾನೆ ಅಂದರೆ, 224 ಜನ 8 ಕೋಟಿ ಜನನ್ನ ಫುಲ್ಲು ಕಂಟ್ರೋಲ್ ಮಾಡಿ, ಅಷ್ಟು ಜನಕ್ಕಿರೋ ಶಕ್ತಿನ ಅಷ್ಟು ಜನ ಹೆಂಗೆ ಕಂಟ್ರೋಲ್ ತಗೊಂಡಿರ್ತಾರೋ ಆ ಥರ ಒಬ್ಬ ಅಷ್ಟನ್ನು ಛಿದ್ರ ಮಾಡ್ತಾನೆ. ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅಷ್ಟು ಜನನು ಎಲ್ಲ ಹೊಡೆದಾಡಿ 200 ಜನದಲ್ಲಿ ಹೊಡೆದಾಡ್ಕೊಂಡೆ ಒಂದು 20-30 ಜನ ಸತ್ತೋಯ್ತಾರೆ. ಬೆಂಕಿ ಹಚ್ಚೋಕ್ಕೆ ಶುರು ಆಯ್ತಾರೆ. ಇನ್ನೊಬ್ರು ಆ ಕಾಂಬಿನೇಷನಲ್ಲಿ ಏನು ನಡೀತಾ ಇತ್ತೋ ಅಷ್ಟಿದ್ರಲ್ಲಿ 5 ಬಟ್ಟೆ ಸಿಗೋದು, ಒಂದು ಬಟ್ಟೆನೂ ಇಲ್ದಂಗೆ ಆಯ್ತದೆ. ಅರ್ಧೋಗಿರೋ ಬಟ್ಟೆ ಹಾಕೊಳ್ಳೋಕೆ ಶುರು ಆಯ್ತಾರೆ. ಚಪ್ಪಲಿಗಳೇ ಇಲ್ದಾನೆ ಬರಿಗಾಲಲ್ಲಿ ನಡೆಯೋಕ್ಕೆ ಶುರು ಆಯ್ತಾರೆ. ಕರೆಕ್ಟಾಗಿ ಬೇರೆಯವ್ರಿಗೆ ಹೊಲಿಯೋಕ್ಕೆ ಬರ್ದಾನೆ. ಇದೆಲ್ಲ ಆಗೋಕ್ಕೆ ಶುರು ಆದಾಗ ಒಂದೇ ಸತಿ ಕೆಡೋದಾಯ್ತದೆ. ನಾನು ಹೇಳಿದ ಕತೆ ಅರ್ಥ ಆಗಲಿಲ್ಲ ಅಂದರೆ ಫಸ್ಟಿಂದ ಮತ್ತೆ ನೋಡಿ. ಈ ವಿಡಿಯೋನ ಫುಲ್ಲು ಎಷ್ಟಾಯ್ತದೋ ಅಷ್ಟು ಶೇರ್ ಮಾಡ್ತಾಯಿರಿ. ಇನ್ನೂ ಬೇರೆ ಫೋಕಸ್ ಆಗೋ ಥರ ಬೇರೆ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಬರೀ ಗ್ರೂಪಲ್ಲಿ ಒಬ್ರಿಗೆ ಶೇರ್ ಮಾಡಬೇಡಿ, ಒಬ್ಬೊಬ್ರಿಗೂ ಶೇರ್ ಮಾಡಿ. ಇದು ಪೂರ್ತಿ ಗೊತ್ತಾಯ್ತದೆ ಏನೇನು ಆಯ್ತದೆ, ಹೆಂಗೆ ಇದು ನಡೀತದೆ. ಇನ್ನೂ ಡೀಟೇಲ್ ಆಗಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ಸಲ್ಲಿ ಹೇಳಿ ಅದನ್ನು ಮಾಡ್ತೀನಿ.